ನಮಸ್ಕಾರ. ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ನೂತನ ಬಿಜೆಪಿ ಕಚೇರಿ ಉದ್ಘಾಟನೆ. ಪಕ್ಷದ ಸಂಸ್ಕೃತಿ ಚೈತನ್ಯ ಬಳಸುವ ಮೌಲ್ಯಗಳ ಕೇಂದ್ರ. ಜಗತ್ತಿನ 4ನೇ ಅತಿದೊಡ್ಡ ಆರ್ಥಿಕತೆಯ ದೇಶ ಭಾರತ. ಜಿಎಸ್ಟಿ ಸುಧಾರಣೆಯಿಂದ ಜಿಡಿಪಿ ಬೆಳವಣಿಗೆಗೆ ಅವಕಾಶ. ಸಚಿವ ಪ್ರಹ್ಲಾದ್ ಜೋಶಿ. ಪ್ರವಾಹ ಪರಿಸ್ಥಿತಿ ಸಮರ್ಥವಾಗಿ ಎದುರಿಸಲು ಸನ್ನದ್ಧ. ಸಕಲ ಸುರಕ್ಷತಾ ಕ್ರಮಗಳಿಗೆ ಸೂಚನೆ. ಸಚಿವ ಎಂಬಿ ಪಾಟೀಲ್. ಏಷ್ಯಾ ಕಪ್ ಕ್ರಿಕೆಟ್. ಪಾಕಿಸ್ತಾನ ವಿರುದ್ಧ ಭಾರತಕ್ಕೆ 5 ವಿಕೆಟ್ಗಳ ರೋಚಕ ಗೆಲುವು. 9ನೇ ಬಾರಿಗೆ ಚಾಂಪಿಯನ್ ಪಟ್ಟ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಬಿಜೆಪಿಯ ಪಕ್ಷದ ನೂತನ ಕಚೇರಿಯನ್ನು ಉದ್ಘಾಟಿಸಲಿದ್ದಾರೆ. ದೀನ್ ದಯಾಳ್ ಉಪಾಧ್ಯಾಯ ಮಾರ್ಗದಲ್ಲಿರುವ ದೆಹಲಿಯ ನೂತನ ಬಿಜೆಪಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಹಾಗೂ ಹಿರಿಯ ನಾಯಕರು, ಸಂಸದರು, ಶಾಸಕರು, ಕೆಲ ಕೇಂದ್ರ ಸಚಿವರು ಮತ್ತಿತರರು ಭಾಗವಹಿಸಲಿದ್ದಾರೆ. ಹೊಸ ಕಚೇರಿಯು ಕೇವಲ ಕೆಲಸದ ಸ್ಥಳವಲ್ಲ, ಬದಲಾಗಿ ಕಾರ್ಯಕರ್ತರಲ್ಲಿ ಪಕ್ಷದ ಸಂಸ್ಕೃತಿ ಮತ್ತು ಚೈತನ್ಯವನ್ನು ಬೆಳೆಸುವ ಮೌಲ್ಯಗಳ ಕೇಂದ್ರವಾಗಿದೆ ಎಂದು ದೆಹಲಿ ಬಿಜೆಪಿ ಘಟಕ ತಿಳಿಸಿದೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಬಿಹಾರದ ಪಾಟ್ನಾದಲ್ಲಿ ನಡೆದ 3ನೇ ಆವೃತ್ತಿಯ ಉನ್ಮೇಷ ಅಂತಾರಾಷ್ಟ್ರೀಯ ಸಾಹಿತ್ಯ ಉತ್ಸವದ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಿಹಾರ ರಾಜ್ಯಪಾಲ ಡಾಕ್ಟರ್ ಆರಿಫ್ ಮೊಹಮ್ಮದ್ ಖಾನ್, ಉಪಮುಖ್ಯಮಂತ್ರಿ ವಿಜಯ್ ಕುಮಾರ್ ಸಿನ್ಹಾ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಉದ್ದೇಶಿಸಿ ಉಪರಾಷ್ಟ್ರಪತಿ ಉನ್ಮೇಷ ಮೇಳ ವಿನೂತನ ಚಿಂತನೆಗಳು, ದೃಷ್ಟಿಕೋನಗಳನ್ನು ಜಾಗೃತಗೊಳಿಸುವ ಮತ್ತು ವೈವಿಧ್ಯತೆಯನ್ನು ಸಂಭ್ರಮಿಸುವ ಸಂಕೇತವಾಗಿದೆ. ಭಾಷೆ, ಸಂಸ್ಕೃತಿ, ಪ್ರಾದೇಶಿಕತೆ ಮತ್ತು ಚಿಂತನೆಗಳ ನಡುವಿನ ಸೇತುವೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಸಾಹಿತ್ಯ ಸಂಸ್ಕೃತಿಯ ಮೂಲಾಧಾರವಾಗಿ ಉನ್ಮೇಷ ಮುಂದುವರಿಯಲಿದೆ. ಮುಂದಿನ ತಲೆಮಾರಿನ ಬರಹಗಾರರು, ಚಿಂತಕರು ಮತ್ತು ಓದುಗರಿಗೆ ಪ್ರೇರಣೆಯಾಗಲಿದೆ ಎಂದು ಹೇಳಿದರು. ಕಾರ್ಯಕ್ರಮಕ್ಕೂ ಮುನ್ನ ಅವರು ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಮುಂಬರುವ ಬಿಹಾರ ವಿಧಾನಸಭಾ ಚುನಾವಣೆ ಮತ್ತು ವಿವಿಧ ರಾಜ್ಯಗಳ ಉಪಚುನಾವಣೆಗಾಗಿ ಚುನಾವಣಾ ಆಯೋಗ ಕೇಂದ್ರ ವೀಕ್ಷಕರನ್ನು ನಿಯೋಜಿಸಿದೆ. ಭಾರತೀಯ ಆಡಳಿತ ಸೇವೆಯ 320, ಪೊಲೀಸ್ ಸೇವೆಯ 60 ಹಾಗೂ ಇನ್ನಿತರ ಸೇವೆಗಳ 90 ಅಧಿಕಾರಿಗಳು ಸೇರಿದಂತೆ ಒಟ್ಟಾರೆ 470 ಅಧಿಕಾರಿಗಳನ್ನು ಚುನಾವಣಾ ಕೇಂದ್ರ ವೀಕ್ಷಕರನ್ನಾಗಿ ನಿಯೋಜಿಸಲು ನಿರ್ಧರಿಸಲಾಗಿದೆ. ಈ ನಡುವೆ ಭಾರತೀಯ ಜನತಾ ಪಕ್ಷ ಬಿಹಾರ ಚುನಾವಣಾ ಪ್ರಚಾರ ಸಮಿತಿಯನ್ನು ಪ್ರಕಟಿಸಿದ್ದು 45 ಹಿರಿಯ ನಾಯಕರಿಗೆ ಪ್ರಚಾರದ ಜವಾಬ್ದಾರಿಯನ್ನು ವಹಿಸಿದೆ. ಬಿಜೆಪಿ ಮಹಾನಗರ ಜಿಲ್ಲಾ ಘಟಕದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರ ಧನ್ಯವಾದ ಕಾರ್ಯಕ್ರಮವನ್ನು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು. ಇದೇ ವೇಳೆ ದಿವ್ಯಾಂಗರಿಗೆ ಸಾಧನ ಸಲಕರಣೆಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಅರವಿಂದ್ ಬೆಲ್ಲದ, ಮಹೇಶ್ ತೆಂಗಿನಕಾಯಿ, ವಿಧಾನ ಪರಿಷತ್ ಸದಸ್ಯ ಪ್ರದೀಪ್ ಶೆಟ್ಟರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ನಾಗರಿಕರೊಂದಿಗೆ ಸಂವಾದ ನಡೆಸಿದರು. ಬಳಿಕ ಅವರು ನೈಸರ್ಗಿಕ ಸಂಪನ್ಮೂಲ ಅಪಾರ ಪ್ರಮಾಣದಲ್ಲಿ ಹೊಂದಿದ್ದರೂ ಯುಪಿಎ ಸರ್ಕಾರದ ಅವಧಿಯಲ್ಲಿ ಜಗತ್ತಿನ 5 ಅತ್ಯಂತ ದುರ್ಬಲ ಆರ್ಥಿಕತೆ ಹೊಂದಿದ ದೇಶಗಳಲ್ಲಿ ಭಾರತವೂ ಒಂದಾಗಿತ್ತು. ಈಗ ಕಾಲ ಬದಲಾಗಿದ್ದು ಭಾರತ ಜಗತ್ತಿನ 4ನೇ ಅತಿದೊಡ್ಡ ಆರ್ಥಿಕತೆಯ ದೇಶವಾಗಿದೆ ಎಂದರು. ಜಿಎಸ್ಟಿ 4 ಹಂತದ ತೆರಿಗೆ ದರಗಳನ್ನು ತೆಗೆದು 5% ಮತ್ತು 18ರ ಹಂತಗಳನ್ನು ಉಳಿಸಿಕೊಳ್ಳಲಾಗಿದೆ. ನಿತ್ಯ ಉಪಯೋಗಿಸುವ ಆಹಾರ ಪದಾರ್ಥಗಳಲ್ಲಿ ಕೆಲವು ಶೂನ್ಯಕ್ಕೆ ಇಳಿದಿದೆ ಎಂದರು. ಮೇನ್ ಸ್ಲ್ಯಾಬ್ 18ರಾಗಿದ್ದು 28ರಾಗಿದ್ದು ಫುಡ್ ಐಟಮ್ಗಳು ನಿತ್ಯದ ಉಪಯೋಗ ಮಾಡುವಂತ
ಇನ್ನು ಕೆಲವು ಉತ್ಪನ್ನಗಳ ತೆರಿಗೆ ಶೇಕಡಾ 5ರಷ್ಟು ಇದೆ. ಜಿಎಸ್ಟಿ ತೆರಿಗೆಯಿಂದಾಗಿ ಜಿಡಿಪಿ ಬೆಳವಣಿಗೆಯೂ ಹೆಚ್ಚಾಗಲಿದೆ. ಹಾಲು, ಹಾಲಿನ ಉತ್ಪನ್ನಗಳು, ಬ್ರೆಡ್ ಸೇರಿದಂತೆ ಇನ್ನಿತರ ಉತ್ಪನ್ನಗಳ ತೆರಿಗೆ ಶೂನ್ಯಕ್ಕೆ ಇಳಿದಿದ್ದು ಜನಸಾಮಾನ್ಯರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು. ಹೋಟೆಲ್ದಾಗ ಹೋಗಿ ಒಂದು ರೊಟ್ಟಿ ತಿಂದ್ರ ಮೊದಲ ಚಾ ಕುಡಿದ್ರೆ 20% ಟ್ಯಾಕ್ಸ್, 25% ಟ್ಯಾಕ್ಸ್ ಎಲ್ಲ ಕೊಡುವಂಥ ಜಮಾನ ಇತ್ತು. ಈಗ 5% ಆಗಿದೆ. ಸುದ್ದಿಗಾರರೊಂದಿಗೆ ಪ್ರಹ್ಲಾದ್ ಜೋಶಿ, ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಕುಸಿತ ಕಂಡಿವೆ, ಭ್ರಷ್ಟಾಚಾರ ಮಿತಿ ಮೀರಿದೆ, ಉದ್ಯೋಗ ಸೃಷ್ಟಿ ಇಲ್ಲದಂತಾಗಿದೆ, ಔಷಧಿ ಖರೀದಿ, ವರ್ಗಾವಣೆ ಸೇರಿದಂತೆ ಎಲ್ಲದರಲ್ಲೂ ಹಣ ಸಂಗ್ರಹಿಸಲಾಗುತ್ತಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ನಿರತವಾಗಿದೆ ಎಂದರು. ತಮಿಳುನಾಡಿನ ಕರೂರು ಕಾಲ್ತುಳಿತ ಪ್ರಕರಣ ದುರದೃಷ್ಟಕರ. ಈಗಾಗಲೇ ತಮಿಳುನಾಡು ಸರ್ಕಾರ ತನಿಖೆಗೆ ಆದೇಶಿಸಿದ್ದು ಸೂಕ್ತ ರೀತಿಯಲ್ಲಿ ತನಿಖೆ ನಡೆಯಬೇಕಾಗಿದೆ ಎಂದರು. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರ ನಾವದಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋನ್ಸಗಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ತೆರೆಯಲಾದ ಕಾಳಜಿ ಕೇಂದ್ರ ಹಾಗೂ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಬಿ ಪಾಟೀಲ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ಕಾಳಜಿ ಕೇಂದ್ರಗಳಲ್ಲಿ ಕಲ್ಪಿಸಲಾದ ಅಗತ್ಯ ಸೌಲಭ್ಯಗಳು ಹಾಗೂ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಆದ ಬೆಳೆ ಹಾನಿ ಕುರಿತು ಡಾಕ್ಟರ್ ಎಂಬಿ ಪಾಟೀಲ ಅವರು ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಶಾಸಕ ಅಶೋಕ್ ಮನಗೂಳಿ, ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ್ ಕೆ, ಜಿಲ್ಲಾ ಪಂಚಾಯತ್ ಸಿಇಒ ರಿಷಿ ಆನಂದ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಳಿಕ ಡಾಕ್ಟರ್ ಎಂಬಿ ಪಾಟೀಲ, ಯಾರೂ ಭಯಪಡುವ ಅಗತ್ಯವಿಲ್ಲ, ಜನ ಜಾನುವಾರುಗಳ ಪ್ರಾಣ ಹಾನಿಯಾಗದಂತೆ ಜಿಲ್ಲಾಡಳಿತ ನೋಡಿಕೊಳ್ಳುತ್ತದೆ, ಪ್ರವಾಹ ಪರಿಸ್ಥಿತಿ ಸಮರ್ಥವಾಗಿ ಎದುರಿಸಲು ಜಿಲ್ಲಾಡಳಿತ ಸನ್ನದ್ಧವಾಗಿದೆ ಎಂದು ಸಂತ್ರಸ್ತ ಕುಟುಂಬಗಳಿಗೆ ಅಭಯ ನೀಡಿದರು. ಸಂತ್ರಸ್ತರಿಗೆ ಊಟೋಪಚಾರ ಹಾಗೂ ಅಗತ್ಯ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಶಾಲೆಯಲ್ಲಿ ವೈದ್ಯಕೀಯ ವ್ಯವಸ್ಥೆ, ಕುಡಿಯುವ ನೀರು, ಊಟ ಸೇರಿದಂತೆ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. 100 ಕುಟುಂಬಗಳನ್ನು ಬೇರೆಡೆ ಸ್ಥಳಾಂತರ ಮಾಡಲಾಗುತ್ತದೆ. ದೇವಣಗಾಂವದಲ್ಲಿ ಬ್ರಿಡ್ಜ್ ಹಾಳಾಗಿದ್ದರಿಂದ ಪ್ರವಾಹವಾಗಿ ಉಳ್ಳಾಗಡ್ಡಿ, ಹತ್ತಿ, ತೊಗರಿ ಸೇರಿದಂತೆ ಕಬ್ಬು ಹಾನಿಯಾಗಿದ್ದು ಸೂಕ್ತ ಪರಿಹಾರ ನೀಡುವ ಕುರಿತು ಭರವಸೆ ಎಂಬಿ ಪಾಟೀಲ್ ನೀಡಿದರು. ಯಾರೂ ಭಯ ಪಡುವಂಥದ್ದಾಗೋದು ಬೇಡ. ಇವತ್ತು ಎಲ್ಲ ರೀತಿಯ ಎಲ್ಲರಿಗೂ ಏನೇನು ಬೆಳೆಗಳಿದ್ದಾವೆ ಎಲ್ಲರನ್ನೂ ಕೂಡ ನಾವು ಸಮೀಕ್ಷೆ ಮಾಡಿ, ನಾನು ಕೂಡ ಹೇಳಿದ್ದೀನಿ, ಯಾಕಂದರೆ ಟೋಟಲ್ ಲಾಸ್ ಇದೆ. ಪರ್ಟಿಕ್ಯುಲರ್ಲಿ ಕಾಟನ್ನು, ತೊಗರಿ, ಉಳ್ಳಾಗಡ್ಡಿ ಇವೆಲ್ಲ 100% ಲಾಸಸ್ ಇದ್ದಾವೆ. ಹೀಗಾಗಿ ಅದನ್ನು ಎಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಲಿ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಕರೆಕ್ಟಾಗಿ ಅದನ್ನು ಅದು ಮಾಡಲಿಕ್ಕೆ ಹೇಳುತ್ತೆ ಸೂಚನೆಯನ್ನು ಕೊಟ್ಟಿದ್ವಿ. ಮತ್ತು ಎಲ್ಲೆಲ್ಲಿ ಇವತ್ತು ಮನೆಗಳು ಇವತ್ತು ನುಸಿದಾಗಿದ್ದಾವೆ, ಇಲ್ಲಿ ಸುಮಾರು 8-10 ಮನೆಗಳು ಇವತ್ತು ನುಸಿ ಇಲ್ಲಿ ಹೇಳಿದ್ದಾರೆ. ಈ ಎಲ್ಲಕ್ಕೂ ಕೂಡ ಸೂಕ್ತವಾದಂಥ ಒಂದು ಅವ್ರಿಗೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರವಾಹ ಪರಿಸ್ಥಿತಿಯಿಂದಾಗಿ ಹಲವೆಡೆ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ಕೆಲವೆಡೆ ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರ ನಾವದಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಮಸಗಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ತೆರೆಯಲಾದ ಕಾಳಜಿ ಕೇಂದ್ರ ಹಾಗೂ ಪ್ರವಾಹ ಬಾಧಿತ ಪ್ರದೇಶಕ್ಕೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಬಿ ಪಾಟೀಲ ಅವರು ನಿನ್ನೆ ಭೇಟಿ ನೀಡಿ ಪರಿಶೀಲಿಸಿದರು. ಕಾಳಜಿ ಕೇಂದ್ರಗಳಲ್ಲಿ ಕಲ್ಪಿಸಲಾದ ಅಗತ್ಯ ಸೌಲಭ್ಯಗಳು ಮತ್ತು ಪ್ರವಾಹ ಬಾಧಿತ ಪ್ರದೇಶಗಳಲ್ಲಿ ಉಂಟಾದ ಬೆಳೆ ಹಾನಿ ಕುರಿತು ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಶಾಸಕ ಅಶೋಕ್ ಮನಗೂಳಿ, ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ್, ಜಿಲ್ಲಾ ಪಂಚಾಯತ್ ಸಿಇಒ ರಿಷಿ ಆನಂದ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಳಿಕ ಸಚಿವ ಎಂಬಿ ಪಾಟೀಲ, ಈ ಭಾಗದ ಪ್ರವಾಹ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲು ಜಿಲ್ಲಾಡಳಿತ ಸನ್ನದ್ಧವಾಗಿದೆ, ಸಕಲ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಲಾಗಿದೆ, ಯಾರೂ ಭಯಪಡುವ ಅಗತ್ಯವಿಲ್ಲ, ಜನ ಜಾನುವಾರುಗಳ ಪ್ರಾಣ ಹಾನಿಯಾಗದಂತೆ ಜಿಲ್ಲಾಡಳಿತ ನೋಡಿಕೊಳ್ಳುತ್ತಿದ್ದು ಸಂತ್ರಸ್ತರಿಗೆ ಊಟೋಪಚಾರ ಹಾಗೂ ಅಗತ್ಯ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದರು. ಸಂತ್ರಸ್ತ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಕನ್ನಡ ಸಂಸ್ಕೃತಿ ಇಲಾಖೆ, ಕನ್ನಡ ಪುಸ್ತಕ ಪ್ರಾಧಿಕಾರದ ವತಿಯಿಂದ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಕನ್ನಡ ಪುಸ್ತಕ ರಿಯಾಯಿತಿ ಮಾರಾಟ ಮೇಳ ಹಮ್ಮಿಕೊಳ್ಳಲಾಗಿದೆ.
ಈ ವೇಳೆ ವಿವಿಧ ಲೇಖಕರು ಹಲವು ಪುಸ್ತಕಗಳ ಪ್ರದರ್ಶನ ಆಯೋಜಿಸಲಾಗಿದ್ದು ಸಾರ್ವಜನಿಕರು ಓದುಗರು ತಮ್ಮ ನೆಚ್ಚಿನ ಪುಸ್ತಕಗಳನ್ನು ಖರೀದಿಸಿದರು. ಅನಾರೋಗ್ಯದಿಂದ ಹೊರಟೋದ ಸುತ್ತನೂ ಅವರ ಪುಸ್ತಕಗಳು ಅವ್ರು ಮಾತಾಡಿದ್ರು, ಅವ್ರ ಸಾಧನೆಗಳು ಅವ್ರ ಪುಸ್ತಕಗಳು ಮಾತಾಡ್ತಾರೆ. ಇತಿಹಾಸ ಅಕಾಡೆಮಿ ಜಿಲ್ಲಾಧ್ಯಕ್ಷ ಟಿಎಚ್ಎಂ ಬಸವರಾಜ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿವೃತ್ತ ನಿರ್ದೇಶಕ ಚೋರನೂರು ಕೊಟ್ರಪ್ಪ, ಗಜಲ್ ಕವಿ ದಸ್ತಗಿರಿ ಸಾಬ್ ಸೇರಿದಂತೆ ಸಾಹಿತ್ಯ ರಂಗದ ಗಣ್ಯರು, ಓದುಗರು, ಸಾರ್ವಜನಿಕರು ಭೈರಪ್ಪನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ದೂರದರ್ಶನದೊಂದಿಗೆ ಟಿಎಚ್ಎಂ ಬಸವರಾಜ್, ಭೈರಪ್ಪ ಅವರು ನೇರವಾಗಿ ಮಾತನಾಡುತ್ತಿದ್ದರು, ಎಲ್ಲರಿಗೂ ಗೌರವ ನೀಡುತ್ತಿದ್ದರು, ಪುಸ್ತಕಗಳ ಮೂಲಕ ಅವರು ಜೀವಂತವಾಗಿದ್ದಾರೆ ಎಂದು ಸ್ಮರಿಸಿದರು. ಚೋರನೂರು ಕೊಟ್ರಪ್ಪ, ಭೈರಪ್ಪನವರು ನೇರ, ನಿಷ್ಠುರ, ಅವರ ಕೃತಿಗಳಲ್ಲಿ ಎಡ ಬಲ ಎರಡು ವಿಧಗಳಿದ್ದು ಕೇವಲ ಒಂದು ವರ್ಗಕ್ಕೆ ಹೆಸರಿಸುವುದು ಸಮಂಜಸವಲ್ಲ ಎಂದು ಅಭಿಪ್ರಾಯಪಟ್ಟರು. ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿ ಡಾಕ್ಟರ್ ಶೇ ಶಿವಲಿಂಗಪ್ಪ ಹಂದಿನಾಳ್, ಭೈರಪ್ಪನವರ ಕಾದಂಬರಿಗಳು ಯುವ ಪೀಳಿಗೆಯ ಓದುಗರಿಗೆ ಮತ್ತು ಚರ್ಚೆಗೆ ಪ್ರಮುಖವಾಗಿದೆ, ತಿಳುವಳಿಕೆ ಮತ್ತು ಸ್ವಯಂ ವಿಶ್ಲೇಷಣೆಗೆ ಸಾಧನವಾಗಿದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ನಿಷ್ಠೆ ರುದ್ರಪ್ಪ, ಭೈರಪ್ಪನವರ ಕಾದಂಬರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿಗೂ ಇಂದಿಗೂ ಮಾರಾಟವಾಗುತ್ತಿದ್ದು ಅವರ ಕೃತಿಗಳು ವಿವಿಧ ಭಾಷೆಗಳಿಗೆ ಅನುವಾದಗೊಂಡಿದೆ ಎಂದು ತಿಳಿಸಿದರು. ಅನೇಕ ಜನರು ಕೂಡ ದೃಶ್ಯ ಮಾಧ್ಯಮದಲ್ಲಿ ಮಾತನಾಡುವುದರಿಂದ ಮೈಸೂರಿನಲ್ಲಿ ವಿಶ್ವವಿಖ್ಯಾತ ದಸರಾ ಮಹೋತ್ಸವದ ಅಂಗವಾಗಿ ಏರ್ಪಾಡಾಗಿರುವ ಶ್ವಾನ ಪ್ರದರ್ಶನದಲ್ಲಿ ದೇಶ ವಿದೇಶಗಳ ಶ್ವಾನಗಳು ತಮ್ಮ ಬೆಡಗು ಬಿನ್ನಾಣ ಪ್ರದರ್ಶಿಸಿವೆ. ಶ್ವಾನಗಳ ಆಟೋಟ, ಜಾಣ್ಮೆ, ಮುಗ್ಧತೆ ಈ ಪ್ರದರ್ಶನದ ವೇಳೆ ವೀಕ್ಷಕರನ್ನು ಮಂತ್ರಮುಗ್ಧಗೊಳಿಸಿದೆ. ಮೈಸೂರಿನ ಜೆಕೆ ಮೈದಾನದಲ್ಲಿ ನಡೆದ ಮುದ್ದು ಪ್ರಾಣಿಗಳ ಪ್ರದರ್ಶನ ಸ್ಪರ್ಧೆಯಲ್ಲಿ ಮುಧೋಳ, ಸೈಬೀರಿಯನ್, ಹಸ್ಕಿ, ಪೂಡ್ಲಿ, ಫಿಟ್ಬುಲ್, ಓಲ್ಡ್ ಶೀಪ್ ಡಾಗ್, ಡಚ್ ಶೆಫರ್ಡ್, ಗೋಲ್ಡನ್ ರಿಟ್ರೀವರ್ ಮೊದಲಾದ ಶ್ವಾನಗಳು ಪಾಲ್ಗೊಂಡಿದ್ದವು. ಈ ಬಾರಿಯ ಸ್ಪರ್ಧೆಯಲ್ಲಿ 650 ಶ್ವಾನ ತಳಿಗಳು ನೋಂದಣಿಯಾಗಿದ್ದು ಸುಮಾರು 450 ತಳಿಗಳು ಶ್ವಾನಿಗಳು ಪ್ರದರ್ಶನ ನೀಡಿವೆ. ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದ ಶ್ವಾನ ಪ್ರಿಯರು ಪ್ರದರ್ಶನಕ್ಕೆ ಹೆಚ್ಚು ಮೆಚ್ಚುಗೆ ವ್ಯಕ್ತಪಡಿಸಿ ವಿವಿಧ ತಳಿಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಸುದ್ದಿಗಾರರೊಂದಿಗೆ ಸ್ಥಳೀಯ ರವಿಕುಮಾರ್, ಮೈಸೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ನಾಯಿಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ನೋಡಿ ಸಂತೋಷವಾಗಿದೆ ಎಂದರು. ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಪ್ರಚಾರ ಬೇಕಿತ್ತು ಅಂತ ಅನಿಸ್ತಾ ಇದೆ ನನಗೋಸ್ಕರ. ತುಂಬ ಖುಷಿ ಆಗ್ತಿದೆ. ಇಷ್ಟೊಂದೆಲ್ಲ ಬೀಡ್ ಒಟ್ಟಿಗೆ ಎಲ್ಲನೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಜಡ್ಜಸ್ಸು ಅವರು ನೀಟಾಗಿ ಎಲ್ಲನೂ ಜಡ್ಜ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಸ್ಥಳೀಯರಾದ ಮಿಸ್ಬಾ, ಪ್ರಾಣಿಗಳಿಗಾಗಿ ಕಾರ್ಯಕ್ರಮ ಆಯೋಜಿಸಿ ಅವುಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸುವುದು ಕಷ್ಟಕರವಾದ ಕೆಲಸ ಎಂದರು. ಇಂತಹ ಕಾರ್ಯಕ್ರಮ ಆಯೋಜನೆಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ಮಾರ್ಜಾಲಗಳಿಗೂ ಪ್ರದರ್ಶನ ಏರ್ಪಡಿಸುವಂತೆ ಮನವಿ ಮಾಡಿದರು. ಈ ತರ ತುಂಬಾ ಆರ್ಗನೈಸ್ ಮಾಡೋದು ತುಂಬಾ ಕಷ್ಟ. ಎಸ್ಪೆಷಲಿ ಆನಿಮಲ್ಸ್ನ ಒಂದು ಇದರಲ್ಲಿ ಇಡಕ್ಕಂತೂ ತುಂಬಾನೇ ಕಷ್ಟ. ಬಟ್ ಆದರೂ ಸಹ ಈ ಕಷ್ಟ ತಗೊಂಡು ಆರ್ಗನೈಸ್ ಮಾಡೋದಂತೂ ಸೆಲ್ಯೂಟ್.
ಇದ್ರ ಇವಾಗ ಏಜು. ಮತ್ತೋರ್ವ ಸ್ಥಳೀಯರಾದ ಇಮ್ರಾನ್ ಆಮದು ಮಾಡಿಕೊಂಡ ಅಲ್ಬೇನೋ ಬಾಲ್ ಪೈಥಾನ್ ಹಾವನ್ನು ಪ್ರದರ್ಶಿಸಿ ಅದನ್ನು ಸಾಕುವುದು ಸುಲಭವೆಂದು, ಅದು ಕಚ್ಚುವುದಿಲ್ಲವೆಂದು ಹೇಳಿದರು. ಬೈಟ್ ಮಾಡೋದಿಲ್ಲ, ಏನು ಪ್ರಾಬ್ಲಮ್ ಆಗಲ್ಲ, ತುಂಬ ಖುಷಿ ಆಗುತ್ತೆ. ಇದು 3ನೇ ಸತಿ ಬರ್ತಾರದು ನಾನು ತಗೊಂಡಿದ್ದು. ಇದು ತುಂಬ ಚಿಕ್ಕ ಮರಿ ಇತ್ತು ತಗೊಂಡಿದ್ದು. ಇವಾಗ ಇದು 3.5 ಫೀಟ್ ಇದೆ. ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಶ್ವಾನದ ಒಡತಿ ಸೌಜನ್ಯ ಈ ಸ್ಪರ್ಧೆಗಾಗಿ ಪ್ರತಿ ವರ್ಷ ಕಾತುರದಿಂದ ಕಾಯುವುದಾಗಿ ಹೇಳಿದರು. ತಮ್ಮ 4ನೇ ತಿಂಗಳ ಶ್ವಾನ ಇದೇ ಮೊದಲ ಬಾರಿಗೆ ಸ್ಪರ್ಧಿಸುತ್ತಿದೆ ಎಂದರು. ತುಂಬಾ ಖುಷಿ ಆಗುತ್ತೆ. ಆಕ್ಚುಲಿ ನಾವು ಇದನ್ನ ಇದಕ್ಕೆ ಎಕ್ಸೈಟ್ ಆಗಿ ವೆಯ್ಟ್ ಮಾಡ್ತಾ ಇರ್ತೀವಿ ದಸರಾ ಕಾಂಪಿಟೇಷನ್ ಅಲ್ಲಿ, ಇದಕ್ಕೋಸ್ಕರ ಅಂತಾನೇನೆ. ಅದು ದಸರಾ ಅನೌನ್ಸ್ ಮಾಡಿದಾಗ್ಲೇ ತುಂಬಾ ಖುಷಿ ಆಗುತ್ತೆ. ಅದು ಯಾವ ತರ ಡ್ರೆಸ್ ನ ವೇರ್ ಮಾಡಿಸ್ಬೇಕು ಅದರಲ್ಲಿ ತುಂಬಾ ಎಕ್ಸೈಟ್ ಆಗಿರ್ತೀವಿ. ಗ್ರಾಮೀಣ ಪ್ರದೇಶದ ಮಕ್ಕಳು, ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸುವವರಿಗೆ ಗ್ರಂಥಾಲಯ ಅತಿ ಮುಖ್ಯವಾದುದು. ಗ್ರಾಮದ ಜನರು ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರ ಸಹಕಾರದಿಂದ ಪಾಳು ಬಿದ್ದಿದ್ದ ಗ್ರಂಥಾಲಯಕ್ಕೆ ಮತ್ತೆ ಜೀವ ಕಳೆ ಬಂದಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಬಾಗಲಕೋಟೆ ಜಿಲ್ಲೆಯ ಚಿಕನಾಳ ಗ್ರಾಮ ಪಂಚಾಯಿತಿ ವತಿಯಿಂದ ಮಕ್ಕಳ ಸ್ನೇಹಿ ಓದುವ ಬೆಳಕು ಗ್ರಂಥಾಲಯ ಆರಂಭಿಸಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಜ್ಞಾನ ದಾಸೋಹ ಉಣಬಡಿಸುವ ಕೆಲಸ ನಡೆಯುತ್ತಿದೆ. ಗ್ರಂಥಾಲಯದಲ್ಲಿ ಓದಿನ ಜೊತೆಗೆ ಕೇರಂ, ಚೆಸ್ ಸೇರಿದಂತೆ ಇನ್ನಿತರ ಆಟಗಳಿಗೂ ಅವಕಾಶ ಮಾಡಿಕೊಡಲಾಗಿದೆ. ಚಿಕನಾಳ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಓದುಗರಿಗೆ, ವಿದ್ಯಾರ್ಥಿಗಳಿಗೆ, ಸ್ಪರ್ಧಾಕಾಂಕ್ಷಿಗಳಿಗೆ ಗ್ರಂಥಾಲಯ ಪೂರಕವಾಗಿದೆ. ಪ್ರತಿದಿನ 50ಕ್ಕೂ ಹೆಚ್ಚು ಮಂದಿ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಇಲ್ಲಿನ ಸೌಲಭ್ಯ ಪಡೆದುಕೊಳ್ಳುತ್ತಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಐಎಎಸ್, ಐಪಿಎಸ್, ಕೆಎಎಸ್, ಎಫ್ಡಿಎ, ಎಸ್ಡಿಎ, ಶಿಕ್ಷಕರು, ಪೊಲೀಸ್ ಸೇರಿದಂತೆ ವಿವಿಧ ನೇಮಕಾತಿಗೆ ಬೇಕಾದ ಪುಸ್ತಕಗಳು ಲಭ್ಯವಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರತ್ನವ್ವ ತಿಪ್ಪಣ್ಣನವರ, ಉಪಾಧ್ಯಕ್ಷರಾದ ಕಾಂಚನ ಜಡಿ, ಸದಸ್ಯರಾದ ದಶರಥ ನಾಗರಾಳ, ಷಣ್ಮುಖಪ್ಪ ಮೊಕಾಶಿ ಅವರು ವಿಶೇಷ ಕಾಳಜಿ ವಹಿಸಿ 15ನೇ ಹಣಕಾಸು ಯೋಜನೆಯಡಿ ಅಂದಾಜು 4.5 ಲಕ್ಷ ರೂಪಾಯಿ ಜೊತೆಗೆ ವಿವಿಧ ಮೂಲಗಳಿಂದ ಅನುದಾನ ಸಂಗ್ರಹಿಸಿ 8 ಲಕ್ಷ ಮೊತ್ತದಲ್ಲಿ ಗ್ರಂಥಾಲಯ ನಿರ್ಮಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಸುದೀನಾ ಮಠಪತಿ, ಅರಿವು ಕೇಂದ್ರದಲ್ಲಿ ಪುಸ್ತಕ ಓದುವ ಜೊತೆಗೆ ಆಟಕ್ಕೂ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಅರಿವು ಕೇಂದ್ರಕ್ಕೆ ಬಂದು ಪುಸ್ತಕಗಳನ್ನು ಮತ್ತು ಕ್ಯಾರಂ ಬೋರ್ಡ್, ಚೆಸ್ ಇತರ ಆಟಗಳನ್ನು ಆಡುತ್ತೇನೆ, ಬುಕ್ಗಳನ್ನು ಓದುತ್ತೇನೆ. ಈ ಅರಿವು ಕೇಂದ್ರ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತೇನೆ. ಸ್ಥಳೀಯರಾದ ಸಂಗೀತ ಮಠಪತಿ, ಪಾಳು ಬಿದ್ದಿದ್ದ ಗ್ರಂಥಾಲಯಕ್ಕೆ ಮರುಜೀವ ನೀಡಿ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ಅನುಕೂಲ ಮಾಡಿಕೊಡಲಾಗಿದೆ ಎಂದು ಹೇಳಿದರು. ಗ್ರಾಮ ಪಂಚಾಯತಿಲಿಂದ ಇದು ಮಾಡಿಕೊಟ್ಟ ಮೇಲೆ ನಾವೆಲ್ಲರೂ ಈಗ ಓದ್ಲಿಕ್ಕಂತ ಬರ್ತೀವಿ. ಪುಸ್ತಕಗಳನ್ನ, ಪೇಪರ್ಗಳನ್ನ ನಾವೆಲ್ಲ ಓದ್ತಾ ಇದ್ವಿ. ಮತ್ತೆ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗೈತಿ ಇಲ್ಲಿ. ಮತ್ತೆ ನಮ್ಗೆ ಬೇಸರ ಆದ್ರಂದ್ರೆ ನಾವು ಚೆಸ್, ಕ್ಯಾರಂ ಬೋರ್ಡ್ ಇತರ ಆಟಗಳನ್ನ ಆಡ್ತೀವಿ. ಮಕ್ಕಳು, ಹಿರಿಯರು, ನಾಗರಿಕರು ಮತ್ತೆ ಎಲ್ರಿಗೂ ಅನುಕೂಲ ಆಗಿದೆ. ಗ್ರಾಮದ ಇನ್ನೋರ್ವ ಸದಸ್ಯ ತಿಪ್ಪಣ್ಣನವರ, ಚಿಕನಾಳ ಗ್ರಾಮದಲ್ಲಿ ಸುಸಜ್ಜಿತ ಗ್ರಂಥಾಲಯ ನಿರ್ಮಿಸಿರುವುದರಿಂದ ಅಕ್ಕಪಕ್ಕದ 7 ಗ್ರಾಮಗಳ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ ಎಂದರು. ಕಾರ್ಯದರ್ಶಿ ಎಲ್ಲರೂ ಸೇರ್ಕೊಂಡು ಮತ್ತು ನಮ್ಮ ಏನು 7 ಗ್ರಾಮದ ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಸೇರ್ಕೊಂಡು ನಮ್ಮ ಮನವಿಗೆ ಸ್ಪಂದಿಸಿ ನಮ್ಮ ಚಿಕನಾಳ ಗ್ರಾಮದಲ್ಲಿ ಇರ್ತಕ್ಕಂಥ ನಮ್ಮ ಮಕ್ಕಳಿಗೆ ಒಂದು ಗ್ರಂಥಾಲಯ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಗ್ರಂಥಪಾಲಕ ನಾಗಯ್ಯ ಮಠಪತಿ, ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯಿತಿ ಸಹಕಾರದೊಂದಿಗೆ ಸುಸಜ್ಜಿತ ಗ್ರಂಥಾಲಯ ನಿರ್ಮಿಸಲಾಗಿದೆ ಎಂದು ಹೇಳಿದರು. ನಮಗ ಸುಸಜ್ಜಿತವಾಗಿ ಮತ್ತು ನಮ್ಮ ಲೈಬ್ರರಿಗೆ ಪುಸ್ತಕಗಳನ್ನ ಯಾವೆಲ್ಲ ಕಂಪಟೇಟಿವ್ ಪುಸ್ತಕಗಳನ್ನ ಎಲ್ಲವನ್ನು ಸರಬರಾಜು ಮಾಡಿ ಎಲ್ಲ ಯುವಕರು ಬರ್ತಾರೆ, ಮಹಿಳೆಯರು ಬರ್ತಾರೆ, ಮಕ್ಕಳು ಬರ್ತಾರೆ. ಆಟದ ಜೊತೆಗೆ ಪಾಠವನ್ನು ಸಹಿತವಾಗಿ ಮಾಡ್ತೀವಿ. ಗ್ರಾಮ ಪಂಚಾಯಿತಿ ಸದಸ್ಯ ದಶರಥ ನಾಗರಾಳ, 15ನೇ ಹಣಕಾಸು ಯೋಜನೆಯಡಿ ಗ್ರಂಥಾಲಯವನ್ನು ನಿರ್ಮಿಸಿ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಸರ್ಕಾರಿ ಸಲುವಾಗಿಲ್ಲ, ಒಂದು ಅನುಕೂಲ ಮಾಡಿ ಅದೊಂದು ಸೊಸೈಟಿ ಮಾಡ್ಕೊಂಡ್ವಿ. ತದನಂತರ ಊರಿನ ಅಭಿವೃದ್ಧಿಗೋಸ್ಕರ ನಮ್ಮ ಕಡೆ ಎಷ್ಟಾಗ್ತೈತೆ ಅಷ್ಟು ಪಂಚಾಯತಿಂದ ನಾವು ಅನುದಾನವನ್ನು ತಗೊಂಡು CC ಕಸ ಇರ್ಬೋದು, ಊರಿನ ಸ್ವಚ್ಛತೆ ಇರ್ಬೋದು, ಎಲ್ಲ ಒಂದು ಅನುಕೂಲ ಮಾಡಿದ್ದೇವೆ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಕಾಂಚನ ಜಡಿ, ಹಳೆಯ ಗ್ರಂಥಾಲಯಕ್ಕೆ ಹೊಸ ರೂಪ ನೀಡಿರುವುದರಿಂದ ವಿದ್ಯಾರ್ಥಿಗಳ ಓದಿಗೆ
ವಾಗಿದೆ ಎಂದು ಹೇಳಿದರು. ಈ ಗ್ರಂಥಾಲಯ ಮಾಡ್ಬೇಕಾದ್ರೆ 15ನೇ ಹಣಕಾಸಿನ 4 ಮಂದಿ ಮೆಂಬರ್ಸ್ ಎಲ್ಲ ಸೇರ್ ಮಾಡಿರಿ ಸರ್. ಅದನ್ನ ಊರನ್ನರೆಲ್ಲರೂ ಸಹಕಾರ ಕೊಟ್ಟಾರಿ, ಶಿಕ್ಷಕರು ಕೊಟ್ಟಾರಿ, ನಮ್ಗೆಲ್ಲ ಎಲ್ಲಾರು ಇದನ್ನ ಮಾಡಿಂದ ನಾವೆಲ್ಲ ಇದನ್ನ ಮಾಡಿದ್ವಿ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನವ್ವ ತಿಪ್ಪಣ್ಣನವರ ಸೂಕ್ತ ಜಾಗವಿಲ್ಲದೆ ಗ್ರಂಥಾಲಯ ವ್ಯವಸ್ಥೆ ಕಲ್ಪಿಸಲು ಸಮಸ್ಯೆ ಎದುರಾಗಿತ್ತು. ಗ್ರಾಮ ಪಂಚಾಯಿತಿ ವತಿಯಿಂದ ಜಾಗ ಹುಡುಕಿಸಿ ಅತ್ಯುತ್ತಮ ಗ್ರಂಥಾಲಯ ನಿರ್ಮಿಸಲಾಗಿದೆ ಎಂದರು. ಮೊದಲು ಹಳೆ ಶಾಲೆ ಇತ್ತು ಸರ, ನಮ್ಮ ಹೆಡ್ ಮಾಸ್ಟರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಾವು 4 ಜನ ಮೆಂಬರ್ 15 ಹಣಕಾಸಿನ ಹಾಕಿ ಎಲ್ಲ ಹೊಳೆ ದುರಸ್ತಿ ಮಾಡ್ರಿ ಮಕ್ಕಳಿಗೆ ಅನುಕೂಲ ಮಾಡ್ತೀವಿ. 8 ಲಕ್ಷ ರೂಪಾಯಿ ಖರ್ಚಾಗೈತೆ ಗ್ರಾಮ ಪಂಚಾಯತಿಯಿಂದ. ಒಟ್ಟಾರೆಯಾಗಿ ಮನಸ್ಸಿದ್ದರೆ ಯಾವುದೇ ಕೆಲಸವನ್ನಾದರೂ ಮಾಡಬಹುದು ಎನ್ನುವುದಕ್ಕೆ ಚಿಕ್ಕನಾಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮಸ್ಥರ ಸಹಕಾರ ಇತರರಿಗೆ ಮಾದರಿಯಾಗಿದೆ. ಗದಗ ಬೆಟಗೇರಿ ನಗರದಲ್ಲಿ ಸೇವಾ ಪಾಕ್ಷಿಕ ಅಂಗವಾಗಿ ಉಚಿತ ಆರೋಗ್ಯ ಚಿಕಿತ್ಸಾ ಶಿಬಿರ ಮತ್ತು ಉಚಿತ ಔಷಧ ವಿತರಣಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಗದಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಜು ಕುರುಡಗಿ, ಮಂಡಳ ಅಧ್ಯಕ್ಷ ಅನಿಲ್ ಅಬ್ಬಿಗೇರಿ ಮತ್ತಿತರರು ಪಾಲ್ಗೊಂಡಿದ್ದರು. ಶಿಬಿರದಲ್ಲಿ ತಜ್ಞ ವೈದ್ಯರು ಎಲುಬು, ಕೀಲು, ಕಣ್ಣು, ದಂತ, ಚರ್ಮ ಹೀಗೆ ಎಲ್ಲ ವಿಧವಾದ ಆರೋಗ್ಯ ತಪಾಸಣೆಯನ್ನು ನಡೆಸಿದರು. ಬಳಿಕ ದೂರದರ್ಶನದೊಂದಿಗೆ ನೇಕಾರ ಹುಚ್ಚಪ್ಪ ಬಾರಾಟಗಿ ನೇತ್ರ ಪರೀಕ್ಷೆ ಮಾಡಿಸಿಕೊಂಡಿದ್ದು ಶಿಬಿರದಿಂದ ನೇಕಾರರಿಗೆ ತುಂಬಾ ಅನುಕೂಲವಾಗಿದೆ ಎಂದರು. ಇವತ್ತಿನ ದಿವಸ ಎಲುಬು, ಕೀಲ, ಕಣ್ಣು, ಆಮೇಲಿಂದ ಚರ್ಮ ರೋಗ ಎಲ್ಲ ದೊಡ್ಡ ದೊಡ್ಡ ಡಾಕ್ಟರ್ ಬಂದಾರ. ಬಂದ್ ಎಲ್ಲ ರೀತಿಯಿಂದ ನಮಗೆ ಅನುಕೂಲ ಆಗೈತಿ. ಕಡು ಬಡವರು ಸಹಿತ ಇಲ್ಲಿ ಉಚಿತವಾಗಿ. ಬೆಟಗೇರಿ ನಿವಾಸಿ ಪ್ರಕಾಶ್ ಹೆಸರೂರ ಚರ್ಮರೋಗ ತಪಾಸಣೆ ಮಾಡಿಸಿಕೊಂಡಿದ್ದು ಶಿಬಿರದಿಂದ ವೈದ್ಯಕೀಯ ಖರ್ಚು ಉಳಿತಾಯವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕಣ್ಣಿನ ತಜ್ಞರು ಎಲ್ಲರೂ ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರೂ ತೋರಿಸ್ಕೊಳ್ಳಕತ್ತಿದ್ದಾರೆ. ನಾನು ಕೂಡ ತೋರಿಸ್ಕೊಂಡಿನಿ. ಸ್ಥಳೀಯ ಮಹಿಳೆ ಮಾಲತಿ ಕೊಪ್ಪಳ 10ಕ್ಕೂ ಹೆಚ್ಚು ತಜ್ಞ ವೈದ್ಯರು ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡುತ್ತಿರುವುದು ಸಮಾಜಮುಖಿ ಕಾರ್ಯವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಎಲುಬು ಕೀಲು ತಜ್ಞ ಡಾಕ್ಟರ್ ಪ್ರಕಾಶ್ ಸುಂಕನೂರ ಆರೋಗ್ಯ ತಪಾಸಣೆಯ ಜೊತೆಗೆ ಉಚಿತವಾಗಿ ಔಷಧಗಳನ್ನು ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು. ಅನುಗುಣವಾಗಿ ನಾವು ಉಚಿತ ಔಷಧಿಗಳನ್ನು ಎಲ್ಲ ಕೊಡ್ತಾ ಇದ್ದೀವಿ. ಇಲ್ಲಿ ಇವತ್ತಿನ ದಿನ ಸಾಕಷ್ಟು ಜನ ಇದರ ಬೆಟಗೇರಿ ಪ್ರಾಂತದ ಇಲ್ಲಿ ಭಾಗದಲ್ಲಿ ಕೂಲಿ ಕಾರ್ಮಿಕರಿದ್ದಾರೆ, ನೇಕಾರರಿದ್ದಾರೆ. ಅವರು ಇವತ್ತಿನ ದಿನ ಇದರ ಸದುಪಯೋಗವನ್ನು ತಗೊಂತಾ ಇದ್ದಾರೆ. 100 ಜನರ ಲೆಕ್ಕದಲ್ಲಿ ಬಂದು ಸದುಪಯೋಗ ತಗೊಂತಾ ಇದ್ದಾರೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಜು ಕುರುಡಗಿ ಬಡವರಿಗೆ ಉಚಿತ ತಪಾಸಣೆ ಮಾಡಿಸುವ ಜೊತೆಗೆ ಅಗತ್ಯವಿದ್ದಲ್ಲಿ ತಜ್ಞ ವೈದ್ಯರಿಂದ ಮುಂದಿನ ಹಂತದ ಚಿಕಿತ್ಸೆಗಳನ್ನು ಉಚಿತವಾಗಿ ಮಾಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ವಿವರಿಸಿದರು. ನಾವು ಇವತ್ತು ಒದಗಿಸ್ತಾ ಇದ್ದೀವಿ. ಅವರಿಗೆ ಹೆಚ್ಚಿನ ಚಿಕಿತ್ಸೆ ಸಹಿತ ಅವರಿಗೆ ಅವಕಾಶವಿದ್ದಾಗ ಹೆಚ್ಚಿನ ನುರಿತ ಡಾಕ್ಟರ್ಗಳಿಂದ ಅವರಿಗೆ ಉಚಿತ ಚಿಕಿತ್ಸೆಯನ್ನು ನಾವು ಕೊಡಿಸಲಿಕ್ಕೆ ನಾವೆಲ್ಲ ಸೇವೆಯನ್ನು ಪ್ರಾರಂಭ ಮಾಡಿದ್ವಿ. ದುಬೈನಲ್ಲಿ ನಿನ್ನೆ ರಾತ್ರಿ ನಡೆದ ಏಷ್ಯಾ ಕಪ್ T20 ಕ್ರಿಕೆಟ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ 5 ವಿಕೆಟ್ಗಳಿಂದ ಪಾಕಿಸ್ತಾನದ ವಿರುದ್ಧ ರೋಚಕ ಜಯ ಗಳಿಸಿ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. ಭಾರತಕ್ಕೆ ಇದು 9ನೇ ಏಷ್ಯಾ ಕಪ್ ಪ್ರಶಸ್ತಿಯಾಗಿದೆ. ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಪಾಕಿಸ್ತಾನ 19.1 ಓವರ್ಗಳಲ್ಲಿ 146 ರನ್ ಗಳಿಸಿ ಆಲ್ಔಟ್ ಆಯಿತು. ಪಾಕಿಸ್ತಾನದ ಪರ ಅರ್ಧಶತಕ ಗಳಿಸಿದ ಸಾಹಿಬಾ ಜಾದಾ ಫರಾನ್ 57 ರನ್ನು ಹಾಗೂ ಫಕರ ಜಮಾನ್ 46 ರನ್ ಗಳಿಸಿದರೆ ಇತರ ಬ್ಯಾಟ್ಸ್ಮನ್ಗಳು ವಿಫಲರಾದರು. ಭಾರತದ ಬೌಲರ್ಗಳ ಪೈಕಿ ಕುಲ್ದೀಪ್ ಯಾದವ್ ಮಿಂಚಿನ ದಾಳಿ ನಡೆಸಿ 4 ವಿಕೆಟ್ ಪಡೆದರೆ ಜಸ್ಪ್ರೀತ್ ಬುಮ್ರಾ, ವರುಣ್ ಚಕ್ರವರ್ತಿ ಮತ್ತು ಅಕ್ಷರ್ ಪಟೇಲ್ ತಲಾ 2 ವಿಕೆಟ್ ಪಡೆದರು. ಉತ್ತರವಾಗಿ 147 ರನ್ಗಳ ಗುರಿ ಬೆನ್ನತ್ತಿದ ಭಾರತ ತಂಡ 19.4 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 150 ರನ್ ಗಳಿಸಿ ವಿಜಯೋತ್ಸವ ಆಚರಿಸಿತು.
ಭಾರತದ ಪರ ಮಧ್ಯಮ ಕ್ರಮಾಂಕದಲ್ಲಿ ತಿಲಕ್ ವರ್ಮಾ ಸ್ಫೋಟಕ ಅರ್ಧಶತಕ ಗಳಿಸಿ 3 ಬೌಂಡರಿ ಮತ್ತು 4 ಸಿಕ್ಸರ್ ಸೇರಿದಂತೆ ಅಜೇಯ 69 ರನ್ ಗಳಿಸಿದರು. ಉಳಿದಂತೆ ಶಿವಂ ದುಬೆ 33 ರನ್ ಮತ್ತು ಸಂಜೀವ್ ಸ್ಯಾಮ್ಸನ್ 24 ರನ್ಗಳ ಉಪಯುಕ್ತ ಕಾಣಿಕೆ ನೀಡಿದರು. ಪಾಕಿಸ್ತಾನದ ಪರ ಫಹೀಮ್ ಅಶ್ರಫ್ 3 ವಿಕೆಟ್ ಪಡೆದರು. ಈ ಟೂರ್ನಿಯಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ ಆಡಿದ ಎಲ್ಲ 3 ಪಂದ್ಯಗಳಲ್ಲಿ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ವಿಜಯದ ಓಟ ಮುಂದುವರಿಸಿತು. रन बनाए जिसके दम पर भारत ने 19.4 ओवर में 5 विकेट पर 150 रन बनाकर मैच अपने नाम किया. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಎಲ್ಲ ಕಾರ್ಯದಲ್ಲೂ ರಾಷ್ಟ್ರವೇ ಮೊದಲು, ನಿಸ್ವಾರ್ಥ ಸೇವೆ, ಶಿಸ್ತು, ಆರ್ಎಸ್ಎಸ್ನ ಶಕ್ತಿ, ಪ್ರಧಾನಿ. ಮಹಾಪೂರ, ಸಮರೋಪಾದಿ ಪರಿಹಾರ, ಡಿಸಿ ಸಿಇಒಗಳಿಗೆ ಸಿದ್ದರಾಮಯ್ಯ ಸೂಚನೆ, ನಾಳೆ 4 ಜಿಲ್ಲೆಗಳಿಗೆ ಸಿಎಂ ಭೇಟಿ. ಪ್ರವಾಹ ಕಲ್ಯಾಣ ಕರ್ನಾಟಕ ತತ್ತರ, ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಗಳಲ್ಲಿ ಸಂಕಷ್ಟ, 117 ಗ್ರಾಮಗಳಲ್ಲಿ ಒಟ್ಟು 8,014 ಜನರ ಸ್ಥಳಾಂತರ. ದೇಶದಲ್ಲಿ ಹಸಿರು ಇಂಧನ ಕ್ರಾಂತಿಗೆ ಹಲವು ಕ್ರಮ, ಪ್ರಧಾನಿ ನರೇಂದ್ರ ಮೋದಿ ದೂರದೃಷ್ಟಿ ಫಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಣ್ಣನೆ. ಏಷ್ಯಾ ಕಪ್ ಕ್ರಿಕೆಟ್, ಭಾರತಕ್ಕೆ ಸಿಂಧೂರ ತಿಲಕ, 4 ದಶಕಗಳ ನಂತರದ ಫೈನಲ್ ಮುಖಾಮುಖಿಯಲ್ಲಿ ಮಣ್ಣು ಮುಕ್ಕಿದ ಪಾಕ್, ಸತತ 8 ಪಂದ್ಯಗಳಲ್ಲಿ ಪಾಕ್ ವಿರುದ್ಧ ಜಯ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಆರ್ಎಸ್ಎಸ್ಗೆ 100ರ ಸಂಭ್ರಮ, ಮಾಸದ ಮಾಧುರ್ಯ ಕಾರ್ಯಕ್ರಮ. ಮೈಸೂರು ದಸರಾ 7 ದಿನಕ್ಕೆ 4.5 ಲಕ್ಷ ಮಂದಿ ಭೇಟಿ, ದಸರೆ ವೀಕ್ಷಣೆಗೆ ಜನಸಾಗರ. ಇನ್ನು 4 ದಿನದಲ್ಲಿ ದುಪ್ಪಟ್ಟು ಜನರ ನಿರೀಕ್ಷೆ, ಹೆಚ್ಚಿದ ಆರ್ಥಿಕ ವಹಿವಾಟು. ತಮಿಳುನಾಡಿನಲ್ಲಿ ಕಾಲ್ತುಳಿತ ದುರಂತ, ಮೃತರ ಸಂಖ್ಯೆ 41ಕ್ಕೆ ಏರಿಕೆ, ವಿಜಯ್ ವಿರುದ್ಧ ಎಫ್ಐಆರ್, ಸಂತ್ರಸ್ತ ಕುಟುಂಬಕ್ಕೆ ಟಿವಿಕೆ, ರಾಜ್ಯ ಕೇಂದ್ರ ಪರಿಹಾರ ಘೋಷಣೆ. ಒಂದೇ ತಿಂಗಳಲ್ಲಿ ರಾಜ್ಯದಲ್ಲಿ 800 ಡೆಂಗ್ಯೂ ಪ್ರಕರಣ ಪತ್ತೆ, ಕಳೆದ ವರ್ಷಕ್ಕಿಂತ ಪ್ರಸಕ್ತ ಸಾಲಿನಲ್ಲಿ ತಗ್ಗಿದ ಸೋಂಕು. ಮಿಥುನ್ ಬಿಸಿಸಿಐ ನೂತನ ಅಧ್ಯಕ್ಷ, ಮುಂಬೈಯಲ್ಲಿ ಭಾನುವಾರ ನಡೆದ ವಾರ್ಷಿಕ ಸಭೆಯಲ್ಲಿ ಆಯ್ಕೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ನೂತನ ಬಿಜೆಪಿ ಕಚೇರಿ ಉದ್ಘಾಟನೆ, ಪಕ್ಷದ ಸಂಸ್ಕೃತಿ ಚೈತನ್ಯ ಬೆಳೆಸುವ ಮೌಲ್ಯಗಳ ಕೇಂದ್ರ. ಜಗತ್ತಿನ 4ನೇ ಅತಿದೊಡ್ಡ ಆರ್ಥಿಕತೆಯ ದೇಶ ಭಾರತ, ಜಿಎಸ್ಟಿ ಸುಧಾರಣೆಯಿಂದ ಜಿಡಿಪಿ ಬೆಳವಣಿಗೆಗೆ ಅವಕಾಶ, ಸಚಿವ ಪ್ರಹ್ಲಾದ್ ಜೋಶಿ. ಪ್ರವಾಹ ಪರಿಸ್ಥಿತಿ ಸಮರ್ಥವಾಗಿ ಎದುರಿಸಲು ಸನ್ನದ್ಧ, ಸಕಲ ಸುರಕ್ಷತಾ ಕ್ರಮಗಳಿಗೆ ಸೂಚನೆ, ಸಚಿವ ಎಂಬಿ ಪಾಟೀಲ. ಏಷ್ಯಾ ಕಪ್ ಕ್ರಿಕೆಟ್, ಪಾಕಿಸ್ತಾನ ವಿರುದ್ಧ ಭಾರತಕ್ಕೆ 5 ವಿಕೆಟ್ಗಳ ರೋಚಕ ಗೆಲುವು, 9ನೇ ಬಾರಿಗೆ ಚಾಂಪಿಯನ್ ಪಟ್ಟ. ಈಗ ಈ ದಿನದ ನುಡಿಮುತ್ತು. ನಿರಾಸೆಯನ್ನು ಕಡಿಮೆ ಮಾಡಿಕೊಳ್ಳಲು ಇರುವ ಉತ್ತಮ ಮಾರ್ಗವೆಂದರೆ ನಿರೀಕ್ಷೆಗಳನ್ನು ಮಿತಿಯಲ್ಲಿಟ್ಟುಕೊಳ್ಳುವುದು. ಅತಿ ಆಸೆ ಅನರ್ಥಕ್ಕೆ ಕಾರಣ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ. ನಮಸ್ಕಾರ.